ಲಕ್ಷ್ಮಿ, ನೋಡಿದೆಯಾ ನನ್ನ ಎತ್ತ ತಾಯಿಯು ನನ್ನನ್ನು ಲಗ್ನವಾಗು ಎಂದು ಹೇಳಿದ ಕಾರಣ ಆಕೆಗೆ ಎಂಥ ಸ್ಥಿತಿ ಬಂದಿತು. ನಾನು ಸಹ ಆಕೆಯ ಮಾತನ್ನು ಕೇಳಿದರೆ ಅನೇಕ ಕಷ್ಟಗಳನ್ನು ಪಡಬೇಕಾಗಿತ್ತು, ಅಲ್ಲವೇ ಲಕ್ಷ್ಮಿ? ಸ್ವಾಮಿ, ಸಕಲ ಚರಾಚರ ಜೀವರಾಶಿಗಳಿಗೂ ಆಧಾರ ಸ್ತಂಭನು ನೀವಲ್ವೇ ಸ್ವಾಮಿ? ನಿಮಗೆ ತಿಳಿಯದ ವಿಚಾರ ಯಾವುದಿರುವುದು? ದುಷ್ಟ ಶಿಕ್ಷಕ ಶಿಷ್ಟ ಪರಿಪಾಲಕನು ನೀನಲ್ಲವೇ? ಅದು ಸ್ವಾಮಿ, ನಾರದನು ಇತ್ತಲ್ಲಿ ಬರುವಂತೆ ಭಾಸವಾಗುತ್ತಿರುವುದು. ಏನು ಕಲಾಪ್ರಿಯರಾದ ನಾರದರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ.
ನಾರಾಯಣ ನಾರಾಯಣ. ವೆಂಕಟಾಚಲ ನಿಲಯಂ ವೈಕುಂಠಪುರ ವಾಸ. ನಾರಾಯಣ ನಾರಾಯಣ. ವೆಂಕಟಾಚಲ ನಿಲಯಂ ವೈಕುಂಠಪುರ ವಾಸ. ನಾರಾಯಣ ನಾರಾಯಣ. ಪಂಕಜ ನೇತ್ರಂ ಪರಮ ಪವಿತ್ರ. ಪಂಕಜ ನೇತ್ರಂ ಪರಮ ಪವಿತ್ರ. ಪಂಕಜ ನೇತ್ರಂ ಪರಮ ಪವಿತ್ರ. ನಾರಾಯಣ. ಪಂಕಜ ನೇತ್ರ ಪರಮ ಪವಿತ್ರ. ವೆಂಕಟಾಚಲ ನಿಲಯಂ ವೈಕುಂಠಪುರ ವಾಸ. ನಾರಾಯಣ ನಾರಾಯಣ ನಾರಾಯಣ. ಮಕರ ಕುಂಡಲ ಕ್ರಾಂತಿ ಮಕರ ಕುಂಡಲ ಕ್ರಾಂತಿ ಅಂಬುಜ ನಾಭನ. ಮಕರ ಕುಂಡಲ ಕ್ರಾಂತಿ ಅಂಬುಜ ನಾಭನ. ಜಗದೋದ್ಧಾರಣ ಜಗದೋದ್ಧಾರಣ ನೀನೆ ಸ್ವಾಮಿ. ವೆಂಕಟಾಚಲ ನಿಲಯಂ ವೈಕುಂಠಪುರ ವಾಸ. ನಾರಾಯಣ ನಾರಾಯಣ ನಾರಾಯಣ. ಶಂಕುರು ಚಕ್ರಾಧರ ಅಂಬುಜ ನಾಭನ. ಶಂಕು ಚಕ್ರಾಧರ ಅಂಬುಜ ನಾಭನ. ಜಗದೋದ್ಧಾರಣ ಜಗದೋದ್ಧಾರಣ ನೀನೆ ಸ್ವಾಮಿ. ವೆಂಕಟಾಚಲ ನಿಲಯಂ ವೈಕುಂಠಪುರ ವಾಸ. ನಾರಾಯಣ ನಾರಾಯಣ ನಾರಾಯಣ. ಜಗತ್ರಕ್ಷಕನಾದ ಶ್ರೀಮನ್ನಾರಾಯಣ, ಜಗನ್ಮಾತೆಯಾದ ಶ್ರೀದೇವಿಗೂ ಈ ನಾರದನ ಪ್ರಣಾಮಗಳು. ನಾರದ, ನಿನಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಪರಿಗ್ರಹಿಸು. ಆಗಬಹುದು ಜನಕ. ನಾರದ, ವೈಕುಂಠಕ್ಕೆ ಇಷ್ಟೊಂದು ತ್ವರಿತದಿಂದ ಬರಲು ಕಾರಣವೇನು? ಯಾವುದೋ ಒಂದು ವಿಚಾರವನ್ನು ತಂದಂತಿದೆ. ಪರಮಾತ್ಮ, ನಾನು ಇಲ್ಲಿಗೆ ಬಂದಿರಲು ಕಾರಣವೆಂದರೆ ಭೂಲೋಕದಲ್ಲಿ ನಂದೀಶ್ವರನಾದ ಬಸವೇಶ್ವರನು ಸಕಲ ಧರ್ಮ ಪೂಜಿತನಾಗಿ ಶಿವ ತತ್ವವನ್ನು ಜಗತ್ತಿಗೆ ತಿಳಿಸುತ್ತಿರುವನು. ಆತನ ಭಕ್ತಿಯನ್ನು, ಸತ್ಯವನ್ನು, ಧರೆಗೆ ದೊಡ್ಡವರ ಚರಿತ್ರೆಯನ್ನು ಈ ಜಗತ್ತಿಗೆ ತಿಳಿಸಬೇಕಾಗಿರುವ ದೇವ. ಈ ವಿಚಾರವನ್ನು ತಿಳಿಸಲು ನಾಲಿಗೆ ಬಂದಿರುವೆನು. ನಾರದ, ಆ ಬಸವೇಶ್ವರನನ್ನು ಭೂಲೋಕಕ್ಕೆ ಕಳಿಸಿದವರು ಯಾರು? ಪರಮಾತ್ಮ, ಏನು ಹರಿದವರಂತೆ ಕೇಳುತ್ತಿರುವ ದೇವ. ಜಗದೊಡೆಯಾದ ಪರಮೇಶ್ವರನೇ ಆ ನಂದೀಶ್ವರನು ಭೂಲೋಕ ಕಳಿಸಿರುವನು. ನಾರದ, ಈ ವಿಚಾರವನ್ನು ನನ್ನ ಬಳಿ ಕೇಳುವ ಬದಲು ಕೈಲಾಸವಾಸಿಯಾದ ಪರಮೇಶ್ವರನಲ್ಲಿ ವಿಚಾರಿಸಿದರೆ ನಿನಗೆ ತಕ್ಕ ಉತ್ತರವೂ ದೊರಕಿರುವುದು. ನೀನಿನ್ನು ಹೋಗಿ ಬಾ ನಾರದ, ನಿನಗೆ ಮಂಗಳವಾಗಲಿ. ಹಾಗಬಹುದು ಪರಮಾತ್ಮ, ನಾನು ಹೋಗಿ ಬರುವೆನು. ನಾರಾಯಣ ನಾರಾಯಣ. ನಾರಾಯಣ ದೇವಾ ದೇವಾ ನಾರಾಯಣ ದೇವಾ. ನಾರಾಯಣ ದೇವಾ
ಸಂವಾದ ನಾರದ ಸಲ್ಲೋದ ಸಂವಾದ ನಾರಾಯಣ ದೇವ ದೇವ ನಾರಾಯಣ ದೇವ ನಾರಾಯಣ. ಸ್ವಾಮಿ, ಬಸವೇಶ್ವರನು ಅಂತಹ ಮಹಿಮಾವಂತನೇ? ಸತ್ಯವಂತನೆಂದು ಕೇಳುವೆಯಾ ಲಕ್ಷ್ಮಿ? ಮೊದಲೇ ಶಿವಭಕ್ತನು, ಶಿವನ ಒಲಮೆಯನ್ನು ಪಡೆದವನು. ಶಿವನ ಕೃಪೆಯು ಆತನ ಮೇಲಿರುವುದು. ಇಂತಹ ಸಂದರ್ಭದಲ್ಲಿ ಆ ವಿಚಾರವೇಕೆ ದೇವಿ? ಸಂತೋಷದಿಂದ ಕಾಲವನ್ನು ಕಳೆಯೋಣವೇ? ಬನ್ನಿ ಸ್ವಾಮಿ. ಕನಕ ಸುಂದರಿ ದೇವಿ, ಕನಕ ಸುಂದರಿ ಶ್ರೀಕರಿ ಮನದಲ್ಲಿ ನೀನು ಮನೆ ಮಾಡಿದೆ. ಕನಕ ಸುಂದರಿ ಶ್ರೀಕರಿ ಮನದಲ್ಲಿ ನೀನು ಮನೆ ಮಾಡಿದೆ. ಚಂದರಾಣಿ ಕಣಕಣದಲ್ಲೂ ಕಲೆ ಸುಖ ನೀಡಿದೆ. ಕನಕ ಸುಂದರಿ ಶ್ರೀಕರಿ ಮನದಲ್ಲಿ ನೀನು ಮನೆ ಮಾಡಿದೆ. ಒಲವಿನ ವೀಣೆಯ ಮೀಟುತ್ತ ಬಂದೆ, ಕವಲಯದ ರಾಗವ ಹಾಡುತ್ತ ನಿಂದೆ. ಒಲವಿನ ವೀಣೆಯ ಮೀಟುತ್ತ ಬಂದೆ, ಪ್ರಳಯದ ರಾಗವ ಹಾಡುತ್ತ ನಿಂದೆ. ವಿರಹದ ಬೇಗೆಯ ಕಣ್ಣೊಳು ತಂದೆ, ವಿರಹದ ಬೇಗೆಯ ಎಂಗಳು ತಂದೆ. ಎಂದೆಂದು ನಿನ್ನ ಜೊತೆಯಲ್ಲಿ ಇರು ಮನದಾಚೆ ತುಂಬಿದೆ. ಎಂದೆಂದು ನಿನ್ನ ಜೊತೆಯಲ್ಲಿ ಇರುವ ಮನದಾಚೆ ತುಂಬಿದೆ. ಕನಕ ಸುಂದರಿ ಶ್ರೀಕರಿ ಮನದಲ್ಲಿ ನೀನು ಮನೆ ಮಾಡಿದೆ. ಚಂದರಾಣಿ ಕಣಕಣದಲ್ಲೂ ಕಲೆ ಸುಖ ನೀಡಿದೆ. ಪ್ರಿಯೇ ಕನಕ ಸುಂದರಿ ಶ್ರೀಕರಿ ಮನದಲ್ಲಿ ನೀನು ಮನೆ ಮಾಡಿದೆ. ಪ್ರಿಯಾ, ಶಿರಸಾಗರದ ಅನಿ ಅನಿಯಲ್ಲ ಪ್ರೀತಿಯ ಸುದೆ ಮಾಡಿದೆ. ಶಿರಸಾಗರದ ಅನಿ ಅನಿಯಲ್ಲ ಪ್ರೀತಿಯ ಸುದೆ ಮಾಡಿದೆ. ಒಲವಿನ ಯೋಗವೋ ಕಣಯದ ರಾಗವೋ, ಒಲವಿನ ಯೋಗವೋ ಕಣಯದ ರಾಗವೋ, ನುಡಿಯುತ್ತ ಜನ್ಮಗಳು ಆನಂದ ತಂದೆ. ಪ್ರಿಯಾ, ನುಡಿಯುತ್ತ ಜನ್ಮಗಳು ಆನಂದ ತಂದೆ. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ. ನನ್ನ ರಾಣಿ ಕಣಕಣದಲ್ಲಿ
ನಾಟ್ಯ ಮಯೂರಿ ಸ್ವರ್ಗದ ಸರೆ ನೀಡುವ ಲಿಂಗನ ಪರಮಾತ್ಮ ದೇವಿ ಕನಕ ಸುಂದರಿ ನೀಲಿ ಬಾನಿನ ತರೆಗೆ ಇಳಿದು ನೀಲಿ ಬಾನಿನ ಚಂದಿರ ತರೆಗೆ ಇಳಿದು ನಾಟ್ಯ ಮಯೂರಿ ಸ್ವರ್ಗದ ಸರೆ ನಾಟ್ಯ ಮಯೂರಿ ಸ್ವರ್ಗದ ಸರೆ ನೀಡುವ ಲಿಂಗನ ಪರಮಾತ್ಮ ದೇವಿ ನೀಲಿ ಬಾನಿನ ತರೆಗೆ ಇಳಿದು ಬಾರ. ನೀಲಿ ಬಾನಿನ ಸುಂದಿರ ಧರೆಗೆ ಇಳಿದು ಬಾರ. ನಾಟ್ಯ ಮಯೂರಿ ಸ್ವರ್ಗದ ಸರೆ ನಾಟ್ಯ ಮಯೂರಿ ಸ್ವರ್ಗದ ಸರೆ ನೀಡುವ ಲಿಂಗನ. ಬನ್ನಿ ಸ್ವಾಮಿ. ಪಾರ್ವತಿ ಪರಮೇಶ್ವರ ನೋಡು ನೀ ಪಾರ್ವತಿ ಹರುಸದಿ ನೋಡು ನೀ ಪಾರ್ವತಿ ಪರಮೇಶ್ವರ ಪಾರ್ವತಿ ನೋಡು ನೀ ಪಾರ್ವತಿ ಹರುಸದಿ ನೋಡು ನೀ ಪಾರ್ವತಿ ಚಂದ್ರದಿಂದಲೇ ಹರಿಯುತ್ತಿರುವ ಈ ಸರಸಿ ನದಿಗಳ ನೋಡು ಪಾರ್ವತಿ ಪಾರ್ವತಿ ಚಂದದಿಂದಲೇ ಹರಿಯುತ್ತಿರುವ ಈ ಸರಸಿ ನದಿಗಳ ನೋಡು ಪಾರ್ವತಿ ನೋಡು ನೀ ಪಾರ್ವತಿ ಅರುಸದಿ ನೋಡು ನೀ ಪಾರ್ವತಿ ಸಕಲ ಭಕ್ತರ ಇಷ್ಟಾರ್ಥವನ್ನು ಪರದಿ ಪೋಗಿನ ನೀಡುವೆ ನೀಗ ಪಾರ್ವತಿ ಸಕಲ ಭಕ್ತರ ಇಷ್ಟಾರ್ಥವನ್ನು ಪರದಿ ಪೋಗಿನ ನೀಡುವೆ ನೀಗ ಹರುಷದಿಂದಲೇ ಸಲಗುವೆ ಭಕ್ತರ ಪಾರ್ವತಿ ಹರುಷದಿಂದಲೇ ಸಲಗುವೆ ಭಕ್ತರ ನೋಡು ನೀ ಪಾರ್ವತಿ ಅರುಸದಿ ನೋಡು ನೀ ಪಾರ್ವತಿ 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 ಸಕಲ ಪಾರ್ವತಿ ಬೇಡಿ ಬಂದ ಭಕ್ತರಿಗೆ ನಿರಂತರವೂ ಕೈ ಬಿಡದೆ ಕಾಪಾಡುತ್ತಿರುವನು ಕುಮಾರ ಶಂಕ ಕೈಲಾಸದಲ್ಲಿ ಶಿವಗಣಗಳೆಲ್ಲರೂ ಸೌಖ್ಯದಿಂದಿರುವರೆ ಆ ವಿಚಾರವನ್ನು ತಿಳಿಸು ಕಂದ ಆಗಬಹುದು ಜನಕ.
ಜೋಡಿಸಿ ಬೇಡುವೆನು. ಜನಕನೆ ನಮಿಸುವೆ ನಿಮಗೆ ಜನಕ ಕರಗಳ ಜೋಡಿಸಿ ಬೇಡುವೆನು. ಶಿವಗಣರೆಲ್ಲರೂ ಸೌಖ್ಯದಿಂದಿಯಾರೋ ಶಿವಗಣರೆಲ್ಲರೂ ಸೌಖ್ಯದಿಂದಿಯಾರೋ ಮನಸ್ಸಿನ ಚಿಂತೆಯ ಬಿಡು ಬಿಡು ಜನಕ ಮನಸ್ಸಿನ ಚಿಂತೆಯ ಬಿಡು ಬಿಡು ಜನಕ ಜನಕನೆ ನಮಿಸುವೆ ನಿಮಗೆ ಜನಕ ಕರಗಳ ಜೋಡಿಸಿ ಬೇಡುವೆನು. ಜನಕ ಕೈಲಾಸದ ಮಹಾಶಿವಗಣರೆಲ್ಲರೂ ಸೌಖ್ಯದಿಂದಿರುವರು ಮತ್ತೇನಪ್ಪಣೆ? ಕುಮಾರ, ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಆನಂದವಾಯಿತು. ನೀನು ಶಿವಗಣಗಳನ್ನು ನೋಡಿಕೊಂಡು ಬಾ ಕಂದ. ಆಗಬಹುದು ಜನಕ. ಪಾರ್ವತಿ, ಹೀಗೆ ಬಾ ದೇವಿ, ಕಾಲ ಹಾಲಿನಿಂದ ಕಾಲವನ್ನು ಕಳೆಯೋಣ. ಹಾಗೆ ಆಗಲಿ ಸ್ವಾಮಿ. ದೇವಿ, ಸ್ವಾಮಿ ಆನಂದ ಆನಂದವೇ ಇದು ಶಿವಸಭೆಯ ಸಲ್ಲಾಪ. ಪರಮೇಶ್ವರ ಆನಂದ ಆನಂದವೇ ಇದು ಶಿವಸಭೆಯ ಸಲ್ಲಾಪ. ಪಾರ್ವತಿ, ಈ ಭಾವನ ನವಚೇತನ ಈ ಭಾವನ ನವಚೇತನ ಪ್ರೇಮಾನುರಾಗದ ಸಮ್ಮಿಲನ. ಪ್ರೇಮಾನುರಾಗದ ಸಮ್ಮಿಲನ ಆನಂದ ಆನಂದವೇ ವಸತೆಯ ಸಲ್ಲಾಪವೇ. ನಿನ್ನ ಮನದಾಸೆ ಪೂರೈಸಲೆಂದು ಗೌರಿ ಮನೋಹರಿ ನಾನಿಲ್ಲಿ ಬಂದೆ. ಪಾರ್ವತಿ, ನಿನ್ನ ಮನದಾಸೆ ಪೂರೈಸಲೆಂದು ಗೌರಿ ಮನೋಹರಿ ನಾನಿಲ್ಲಿ ಬಂದೆ. ಹೃದಯೇಶ್ವರಿಯೇ ಓ ಪ್ರೇಮ ನಿಧಿಯೇ. ಸ್ವಾಮಿ ಪಾರ್ವತಿ, ಹೃದಯೇಶ್ವರಿಯೇ ಓ ಪ್ರೇಮ ನಿಧಿಯೇ. ಮನಸ್ಸಿನ ಭಾವನೆ ನಾ ಹೇಳಲಾರೆನು. ಮನಸ್ಸಿನ ಭಾವನೆ ನಾ ಹೇಳಲಾರೆನು. ಆನಂದ ಆನಂದವೇ ಶಿವಸತೆಯ ಸಲ್ಲಾಪವೇ. ಈ ಭಾವನ ನವಚೇತನ ದೇವಿ, ಈ ಭಾವನ ನವಚೇತನ ಪ್ರೇಮಾನುರಾಗದ ಸಮ್ಮಿಲನ. ಪ್ರೇಮಾನುರಾಗದ ಸಮ್ಮಿಲನ ಆನಂದ
ದೇವಿ ನನಗೊಂದು ಪ್ರೇಮ ಸ್ವರಗಳ ಸಂಚಾರ ಎಲ್ಲೆಲ್ಲೋ ಮನಸ್ಸಿನ ಬಾಧೆ ಹಿಂದೆ ಕೊನೆಯಲ್ಲಿ ಪ್ರೇಮ ಸ್ವರಗಳ ಸಂಚಾರ ಎಲ್ಲೆಲ್ಲೋ ಮನಸ್ಸಿನ ಬಾಧೆ ಹಿಂದೆ ಕೊನೆಯಲ್ಲಿ ನಿಮ್ಮ ಸಂಗ ನಾವಿರಲಾರೆ ನಿಮ್ಮ ಸಂಗ ನಾವಿರಲಾರೆ ಮನಸ್ಸಿನ ಮಾತನ್ನು ನಾ ಹೇಳಲಾರೆ ಮನಸ್ಸಿನ ಮಾತನ್ನು ನಾ ಹೇಳಲಾರೆ ಆನಂದ ಆನಂದವೇ ಶಿವಸತಿರ ಆನಂದ ಪಾರ್ವತಿ ನನಗೊಂದು ಚಿಂತೆಯು ಎಡೆಬಿಡದೆ ಕಾಡುತ್ತಿರುವುದು ಏನು ಮಾಡಲಿ ದೇವಿ? ಸ್ವಾಮಿ, ದುರ್ಜಟಿ ಮಹರ್ಷಿಗಳು ನಿಮ್ಮನ್ನು ಪ್ರಾರ್ಥಿಸುತ್ತಿರುವರು. ಅದು ಅಲ್ಲದೆ ಅವರಿಗೆ ಅನುಗ್ರಹವನ್ನು ತೋರದೆ ಈ ರೀತಿ ಇರುವರಲ್ಲ, ಕಾರಣವಾದರೂ ಏನು? ಗಿರಿಜೆ ಮತ್ತೇನಿಲ್ಲ, ನನ್ನ ಸಂಕಲ್ಪದಿಂದ ಜಗತ್ತಿನ ಉದ್ಧಾರಕ್ಕಾಗಿ ಸೃಷ್ಟಿಸಲ್ಪಟ್ಟ ಧರ್ಮವನ್ನು ಉದ್ಧಾರ ಮಾಡಲು ನನ್ನ ನಂದೀಶ್ವರನನ್ನು ಭೂಲೋಕದಲ್ಲಿ ಅವತರಿಸುವಂತೆ ಆಜ್ಞಾಪಿಸಿ ಕಳಿಸಿರುವನು. ಆತನು ಬಸವರಾಜನಿಂದ ಪ್ರತ್ಯಾತಿಯನ್ನು ಪಡೆದು ಕಲ್ಯಾಣ ಪಟ್ಟಣ ಬಿಜ್ಜಲರಾಜನ ಮಂತ್ರವನ್ನು ತಡಿಸುತ್ತಾ ಗುರು ಜಂಗಮರ ಸೇವೆಯನ್ನು ನಿರಂತರ ಮಾಡುತ್ತಿರುವನು. ಇಷ್ಟು ಮಾತ್ರದಿಂದ ಆ ಮಹಾಂತರವಾದ ಧರ್ಮೋದ್ಧಾರ ಕಾರ್ಯವು ಪೂರ್ಣಲಾಗಲಾರದೇವಿ, ಅದಕ್ಕಾಗಿ ಚಿಂತಿಸುತ್ತಿರುವೆನು. ದೇವ ಸರ್ವಂತ್ರನು ಸ್ವಾತಂತ್ರ್ಯನು, ಆದರೆ ನಿಮಗೆ ಈ ಕಾರ್ಯವು ಯಾವುದು ಲೆಕ್ಕ? ಅದು ಅಲ್ಲದೆ ಮಹಾಗಂಗೆಯನ್ನು ನಿಮ್ಮ ಮುಖದಲ್ಲಿ ಇರಿಸಿಕೊಂಡಿರುವರಿ, ಚಂದ್ರನನ್ನು ತಮ್ಮ ಮುಡಿಯಲ್ಲೇ ಇರಿಸಿಕೊಂಡಿರುವರಿ, ಇನ್ನು ಹುರಿಗಣ್ಣಿನಲ್ಲಿ ಮುಕ್ಕಳೇಶ್ವರನೇ ಇರುವರು. ಇಂದ ಮೇಲೆ ಚಿಂತೆ ಹೇಗೆ? ಅದು ನೋಡಿ ನಾರದ ಮಹಾತ್ಮರು ಇತ್ತಲೇ ಬರುತ್ತಿರುವರು. ಮಹಾದೇವ ಮಹಾದೇವ ನಾರದನು ಬರುತ್ತಿರುವನೆ, ಬರಲಿ, ಬಹಳ ಸಂತೋಷ. ನಮಸ್ತೆ ಸರ್ವೇಶ ಮಹಾದೇವ ಮಹಾದೇವ ನಮಸ್ತೆ ಭೂತನಾಥ ನಮಸ್ತೆ ವಿಧಾತ ವಿಶ್ವನಾಥ ಒಂದೇ ಜಗತ್ಕಾರಣ ಶಂಕರ ಮಹಾದೇವ 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 ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲೇ ಈ ಲೋಕವೇ ಶಿವ ಲೋಕವೆನಿಸಲೇ. ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲೇ ಈ ಲೋಕವೇ ಶಿವ ಲೋಕವೆನಿಸಲೇ. ಈ ಲೋಕವೇ ಶಿವ ಲೋಕ
ನಿಲಯವಾಗಲಿ. ಕೇಳುವ ವಚನ ಸುಖಮಂತವಾಗಲಿ. ಈ ಕಣ್ಣಿಗೆ ಎಲ್ಲೆಲ್ಲಿಯೂ ಶಿವನೇ ಕಾಣಲಿ. ಮಹಾದೇವ ಮಹಾದೇವ. ಈ ಕಣ್ಣಿಗೆ ಎಲ್ಲೆಲ್ಲಿಯೂ ಶಿವನೇ ಕಾಣಲಿ. ಶಿವ 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 ನಿನ್ನಲೇ ಲಗನಾಂತಿಯಾಗಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ಮಹಾದೇವ ಮಹಾದೇವ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ. ರಾಗದಲ್ಲಿ ಓಂಕಾರ ತೇಲಿ ನಲಿಯಲಿ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ. ರಾಗದಲ್ಲಿ ಓಂಕಾರ ತೇಲಿ ನಲಿಯಲಿ. ಈ ಜಗವೇ ಶಿವ ಭಕ್ತಿಗೆ ನಿಲಯವಾಗಲಿ. ಜಗವೇ ಶಿವ ಭಕ್ತಿಗೆ ನಿಲಯವಾಗಲಿ. ಶಿವನಾಮದ ಸಂಕೀರ್ತನ ಜಗವೇ ಬೆಳಗಲಿ. ಶಿವನಾಮದ ಸಂಕೀರ್ತನ ಜಗವೇ ಬೆಳಗಲಿ. ಶಿವ 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 ನಿನ್ನಲೇ ಲಗನಾಂತಿಯಾಗಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ಮಹಾದೇವ ಮಹಾದೇವ. ತ್ರಿಭುವನದ ಮಾತಾ ಪಿತೃಗಳಾದ ಪಾರ್ವತಿ ಪರಮೇಶ್ವರಿಗೆ ನಮೋ ನಮೋ ದೇವ. ನಾರದ, ನಿನಗೆ ಮಂಗಳವಾಗಲಿ. ಈ ಶಿಲೆ ಮೇಲೆ ಕುಳಿತುಕೋ. ಹಾಗಬಹುದು ಪರಮಾತ್ಮ. ನಾರದ, ಇಷ್ಟು ಆತ್ರದಿಂದ ನನ್ನ ಕೈಲಾಸಕ್ಕೆ ಬರಲು ಕಾರಣವೇನು? ಅಣ್ಣ, ದಯವಿಟ್ಟು ಸ್ಟೇಜ್ ಮೇಲೆ ಇರೋ ಆಚೆಗಳಿರೋಣ. ಅವ್ರ ನಾಟಕ ಕಾರ್ಯವಿಲ್ಲದೆ ಕೈಲಾಸಕ್ಕೆ ಬರುವುದಿಲ್ಲ ಈ ನಾರದ. ಸಂಕೋಚವೇಕೆ? ನೀನು ಬಂದ ಸಮಾಚಾರವನ್ನು ತಿಳಿಸು. ಜಗನ್ಮಾತ ಪರಮಾತ್ಮ, ನಿಮ್ಮ ಅಪೇಕ್ಷೆಯಂತೆ ಭೂಲೋಕದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಕೆಲವು ಸಂಗತಿಗಳನ್ನು ಹೇಳುವಿನ ಕೇಳಿ. ಕಲ್ಯಾಣ ಪಟ್ಟಣದಲ್ಲಿ ಮಹಾತ್ಮರಾದ ಜಂಗಮರು ಸರ್ವ ಕಾಲಗಳಲ್ಲಿಯೂ ಶಿವ ತತ್ವವನ್ನೇ ಬೋಧಿಸುತ್ತಿರುವರು. ಅಲ್ಲದೆ ನಿಮ್ಮ ಪ್ರೀತಿಯ ನಂದೇಶ್ವರನಾದ ಬಸವೇಶ್ವರನು ಆ ನೀಲಾಂಬಿಕೊಡನೆ ಭಕ್ತ ಕೋಟೆಯನ್ನು ಭವಸಾಗರದಿಂದ ಉದ್ಧರಿಸುತ್ತಿರುವ ಪುಣ್ಯ ಕಾರ್ಯಗಳಲ್ಲಿ ನಿರತರಾಗಿರುವ ದೇವ. ಕೇಳಿದೆಯಾ ಪಾರ್ವತಿ? ಈ ಧರ್ಮ ಬಂಧುವಾದ ನಾರದನ ಮಾತುಗಳನ್ನು. ಕೇಳಿದ್ದೀನಿ ಸ್ವಾಮಿ. ನಾರದ, ನಾನೀಗಲೇ ಓರ್ವದ ಜಂಗಮರಾಗಿ ಪರಂಜ್ಯೋತಿ ದೊರಗದೊಡ್ಡವರ ಆತ್ಮವನ್ನು ಸೇರಿ ವಕ್ರ ದೇಹದ ಕಲ್ಯಾಣಪುರವನ್ನು ಸೇರುವನು. 700 ವರ್ಷ ಗೋಚರಿಸುತ್ತಾ ಮತ್ತೆ 700 ವರ್ಷ ಅಗೋಚರಾಗಿ ಸಂಚರಿಸುವೆನು. ಲೋಕದಲ್ಲಿ ಧರ್ಮ ಪಾಲನೆಗಾಗಿ ಬಸವೇಶ್ವರನ ಭಕ್ತಿಯನ್ನು, ದೊಡ್ಡವರ ಚರಿತ್ರೆಯನ್ನು ಈ ಜಗತ್ತಿಗೆ ಸಾರಬೇಕಾಗಿದೆ. ಆದ್ದರಿಂದ ನಾನು ಭೂಲೋಕಕ್ಕೆ ಹೋಗಬೇಕು. ನಾರದ, ನಿನಗೆ ಮಂಗಳವಾಗಲಿ. ಹೋಗಿ ಬಾ. ಧನ್ಯನಾದನು ಪರಮಾತ್ಮ, ಧನ್ಯನಾದನು. ಇಂದಿಗೆ ನನ್ನ ಫಲವು ಸಾರ್ಥಕವಾಯಿತು. ನಾನು ಹೋಗಿ ಬರುವೆನು. ಮಹಾದೇವ ಮಹಾದೇವ. ನಟವರ ಗಂಗಾಧರ ಉಮಾಶಂಕರ ಇಲಿಲ ವಿನೋದ ವಿಹಾರ. ನಟವರ ಗಂಗಾಧರ ಮಹಾದೇವ. ನಟವರ ಗಂಗಾಧರ ಉಮಾಶಂಕರ ಇಲಿಲ ವಿನೋದ ವಿಹಾರ. ನಟವರ ಗಂಗಾಧರ ಮಹಾ
ಜನನ ಮರಣೊಂದು ಚದುರಂಗವಾಗಿ ಜನನ ಮರಣೊಂದು ಚದುರಂಗವಾಗಿ ಜನರೇ ಕಾಯಾಗಿ ಮಹಾದೇವ ಜನರೇ ಕಾಯಾಗಿ ನೀನೆ ಕಲಿಯಾಗಿ ರಣರಂಗ ಸಾರಿ ನೀನೆ ಕಲಿಯಾಗಿ ರಣರಂಗ ಸಾರಿ ಪ್ರಭುವೇ ಎಲ್ಲಡಗಿರುವೆ ಪ್ರಭುವೇ ಎಲ್ಲಡಗಿರುವೆ ನಟವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ ನಟವರ ಗಂಗಾಧರ ಮಹಾದೇವ ಪರಮಾತ್ಮ ದೇವಗನ ತುಂಗ ಮಹಿಮಾಂತರಂಗ ದೇವಗನ ತುಂಗ ಮಹಿಮಾಂತರಂಗ ಬಳಿರೇ ಜಗಪಾಲ ಬಳಿರೇ ಜಗಪಾಲ ದಾರಿ ಕವಲಾಗಿ ಮನ ಮಾಡುವಾಗ ಮಹಾದೇವ ದಾರಿ ಕವಲಾಗಿ ಮನ ಮಾಡುವಾಗ ಪ್ರಭುವೇ ಎಲ್ಲಡ ಇರುವೆ ಪ್ರಭುವೇ ಎಲ್ಲಡ ಇರುವೆ ನಟವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ ನಟವರ ಗಂಗಾಧರ ಮಹಾದೇವ ಪಾರ್ವತಿ, ನಾನು ಭೂಲೋಕಕ್ಕೆ ಹೋಗಬೇಕಾಗಿದೆ. ನಗುಬುಕ್ಕಿನಿಂದ ಕಳಿಸಿಕೊಡುತ್ತೇವೆ. ಹಾಗೆ ಆಗಲಿ, ನಡೆಯಿರಿ ಸ್ವಾಮಿ. ಆಕಾರ ಓಂಕಾರಿಣಿ ಮಾಯಾ ಮೋಹಾರೂಪಿಣಿ ಆಕಾರ ಓಂಕಾರಿಣಿ ಮಾಯಾ ಮೋಹಾರೂಪಿಣಿ ಪ್ರಳಯ ಪ್ರೇಮ ಪ್ರಿಯದ ರಾಣಿ ಕನಕ ಸುಂದರಿ ಪಾರ್ವತಿ
ಹೋಗಬೇಕಾಗುವುದು. ನನ್ನನ್ನು ಕಳಿಸಿಕೊಡು ದೇವಿ. ಹಾಗೆ ಆಗಲಿ ಸ್ವಾಮಿ, ಬನ್ನಿ ಹೋಗೋಣ. ದೊಡ್ಡರ ಚರಿತ್ರೆ ಏನಾಗುವುದು ನೋಡಿ ನಾನು ಆನಂದ ಪಡುವೆನು. ನಾರಾಯಣ ನಾರಾಯಣ. ಬೊಂಬೆ ಆಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡಿಸುವ ಬೊಂಬೆಯಾಟವಯ್ಯ. ನಾರಾಯಣ. ಬೊಂಬೆ ಆಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡಿಸುವ ಬೊಂಬೆಯಾಟವಯ್ಯ. ಅಂಬುಜನಾಭನ ಅಂತ್ಯವಿಲ್ಲದಾದನ, ಅಂಬುಜನಾಭನ ಅಂತ್ಯವಿಲ್ಲದಾದನ ತುಂಬು ಮಾಯವಯ್ಯ ಇಲೇಲೆಯ, ತುಂಬು ಮಾಯವಯ್ಯ ಇಲೇಲೆಯ ಬೊಂಬೆಯಾಟವಯ್ಯ. ಬ್ರಹ್ಮಾಂಡವೇ ಆ ದೇವನಾಡಿಸುವ ಬೊಂಬೆಯಾಟವಯ್ಯ. ನಾರಾಯಣ. ಜಗವನ್ನು ಸುತ್ತಿಸಿ ಸ್ತುತಿ ಸೂತ್ರವನ್ನಾಡಿಸಿ, ಜಗವನ್ನು ಸುತ್ತಿಸಿ ಶ್ರುತಿ ಸೂತ್ರವನ್ನಾಡಿಸಿ, ನಗು ನಗುತ್ತಾ ನಲ್ಲಿಸಿ ಮಾಯ ಬೀಸಿ, ನಗು ನಗುತ್ತಾ ನಲ್ಲಿಸಿ ಮಾಯ ಬೀಸಿ, ರಾಗದ ಭೋಗದ ಉರಿಯಳು ನಿಂದಿಸಿ. ನಾರಾಯಣ ನಾರಾಯಣ. ರಾಗದ ಭೋಗದ ಉರಿಯಳು ನಿಂದಿಸಿ, ಆ ಬೊಂಬೆ ಈ ಬೊಂಬೆ ತಾನಾಗಿ ನಲಿಯುವ, ಆ ಬೊಂಬೆ ಈ ಬೊಂಬೆ ತಾನಾಗಿ ನಲಿಯುವ ಬೊಂಬೆ ಆಟವಯ್ಯ. ಬ್ರಹ್ಮಾಂಡವೇ ಆ ದೇವನಾಡಿಸುವ ಬೊಂಬೆ ಆಟವಯ್ಯ. ನಾರಾಯಣ ನಾರಾಯಣ. ನೀ ಸಾಗಿಸಲದೆ ಸ್ವಾರ್ಥವೇನೋ, ನೀ ಸಾಗಿಸಲದೆ ಸ್ವಾರ್ಥವೇನೋ, ಈ ಕಾಡಿಗನಲ್ಲಿ ಆನಂದವೇನೋ, ಈ ಕಾಡಿಗನಲ್ಲಿ ಆನಂದವೇನೋ, ತಿಳಿದೇಳಯ್ಯ ನಿನ್ನವಳ ಮರ್ಮ ತೋರೆಯ. ನಾರಾಯಣ ನಾರಾಯಣ. ತಿಳಿದೇಳಯ್ಯ ನಿನ್ನವಳ ಮರ್ಮ ತೋರಯ, ನಳಿನಾಕ್ಷ ನಿನ್ನಾಯ ಸಂಕಲ್ಪವೇನಯ್ಯ, ನಳಿನಾಕ್ಷ ನಿನ್ನಯ್ಯ ಸಂಕಲ್ಪವೇನಯ್ಯ ಬೊಂಬೆ ಆಟವಯ್ಯ. ಬ್ರಹ್ಮಾಂಡವೇ ಆ ದೇವನಾಡಿಸುವ ಬೊಂಬೆ ಆಟವಯ್ಯ.
ಕಲಾಭಿಮಾನಿಗಳು ನಮಸ್ಕರಿಸುವೆನು. ಗುರುದೇವ, ನಾನು ನಿನ್ನ ಗುರುದೇವನು ಸೇರಿ ಕಲ್ಯಾಣಪುರವನ್ನು ಪ್ರವೇಶ ಮಾಡುವೆನು. ನಿಮ್ಮಪ್ಪಣೆ ಆದರೆ ನಾನು ನಿಮ್ಮ ಹೃದಯವನ್ನು ಸೇರುವೆನು. ಜೈ ಜೈ ಗುರುದೇವ. ಭಾಗ್ಯದ ನಿಧಿಯೇ ಬಸವ ಬಸವ ಬಾರಯ್ಯ. ಕೈಲಾಸವ ಬಿಟ್ಟು ಬಂದಿಹೆ ಬಾರಯ್ಯ. ಕೈಲಾಸವ ಬಿಟ್ಟು ಬಂದಿಹೆ ಬಾರಯ್ಯ. ವರವನು ನೀಡಲು ಬಂದಿಹೆ ಬಾರಯ್ಯ. ವರವನು ನೀಡಲು ಬಂದಿಹೆ ಬಾರಯ್ಯ. ದರ್ಶನ ನೀಡಲು ಬಂದಿಹೆ ಬಾರಯ್ಯ. ದರ್ಶನ ನೀಡಲು ಬಂದಿಹೆ ಬಾರಯ್ಯ. ಬಸವ ಬಸವ ಬಾರಯ್ಯ. ಭಾಗ್ಯದ ನಿಧಿಯೇ ಬಸವ ಬಸವ ಬಾರಯ್ಯ. ನಾನು ಕೈಲಾಸವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದಂತಾಯಿತು. ಏನೋ ಒಂದು ಅರಿಯದ ಮಾನವರು ಮಹಾ ಪಾಪಗಳನ್ನು ಮಾಡಿ ಪರಿಹಾರವನ್ನು ತಿಳಿಯದೆ ಸಂತರಿಸುತ್ತಿರುವರು. ಆದ್ದರಿಂದ ನಾನು ಈ ಕೂಡಲೇ ಕಲ್ಯಾಣ ನಗರಕ್ಕೆ ಹೋಗಿ ಬಸವರಾಜನ ಭಕ್ತಿಯನ್ನು ಈ ಜಗತ್ತಿಗೆ ತಿಳಿಯುವಂತೆ ಮಾಡುವೆನು. ಶಂಭೋ ಮಹಾದೇವ. ದೇವಿ, ನಿನಗೆ ಮಂಗಳವಾಗಲಿ ಮೆಲುಕು ಹೇಳು. ಪ್ರಾಣೇಶ್ವರ, ದೇವಿ, ಸದಾ ಕಾಲದಲ್ಲಿಯೂ ಶಿವ ಪೂಜೆಯಲ್ಲಿ ನಿರತರಾಗಿರುವರು. ಅದನ್ನು ಬಿಟ್ಟು ಈ ದಿವಸ ಏನೋ ಯೋಚನೆ ಮಾಡುವಂತೆ ಕಾಣುತ್ತಿರುವುದಲ್ಲ, ಕಾರಣವೇನು? ದೇವಿ, ಸ್ವಧರ್ಮವನ್ನು ಬಯಸದೆ ಸದಾ ಜಂಗಮರ ಸೇವೆಯನ್ನು ಮಾಡುತ್ತಿರುವ ಸಹಧರ್ಮಿಗಳಾದ ನಿನ್ನಲ್ಲದೆ ಮತ್ತಿನ್ಯಾರಲ್ಲಿ ಹೇಳಲು ದೇವಿ? ಮಹಾಜ್ಞಾನಿಗಳು ನೀವು. ಪಾಪವು ಇದೆಲ್ಲವೂ ತಿಳಿದಿರುವುದು. ಅದನ್ನು ಬಿಟ್ಟು ಸದಾ ಕಾಲದಲ್ಲಿಯೂ ಆ ಶಂಕರನ ಪೂಜೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯೋಣ ಬನ್ನಿ ಪ್ರಾಣೇಶ್ವರ. ದೇವಿ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿನ ಸಂಶಯವೆಲ್ಲವೂ ಪರಿಹಾರವಾಯಿತು. ಸರ್ವಶಕ್ತನು ಜ್ಞಾನಗೋಚರನು ಆದ ಶ್ರೀ ಮಲ್ಲಿಕಾರ್ಜುನ ಚೈತ್ಯದ್ದಾಗಲಿ. ಬಾ, ವೇಳೆಯು ಮೀರುತ್ತಿರುವುದು, ಶಿವಪೂಜೆಯನ್ನು ಮಾಡೋಣ. ಹಾಗೆ ಆಗಲಿ. ಮಲ್ಲಿಕಾರ್ಜುನ ಸ್ವಾಮಿ, ನಮ್ಮನ್ನು ಕೈ ಬಿಡದೆ ಕಾಪಾಡು ಪರಮಾತ್ಮ. ದೇವ ಜಯ ಜಗ ಜ್ಯೋತಿರುಪನ ಪಾಹಿ ಮಾ ಪರಮೇಶ್ವರ. ದೇವ ಜಯ ಜಗ ಜ್ಯೋತಿರುಪನ ಪಾಹಿ ಮಾ ಪರಮೇಶ್ವರ. ಪರೋ ಶಂಕರ. ಯಾವ ಜನ್ಮದ ಪಾಪವೋ ಇದು, ಯಾವ ಜನ್ಮದ ಪುಣ್ಯವೋ.
ಪರಮೇಶ್ವರ ಪರ್ಯೋ ಶಂಕರ. ಏ ಪರಮೇಶ್ವರ, ಸದಾ ನಮ್ಮನ್ನು ಕೈ ಬಿಡದೆ ಕಾಪಾಡು ಪರಮಾತ್ಮ. ದೇವಿ, ವೇಳೆಯು ಮೀರುತ್ತಿರುವುದು, ಸ್ವಲ್ಪ ಕಾಲ ಮಲಗಿ ನಿರ್ಧರಿಸೋಣ ಬಾ ದೇವಿ. ಹಾಗೆ ಆಗಲಿ ಪ್ರಾಣೇಶ್ವರ. ಅಮ್ಮ ನೀಲಾಂಬಿಕೆ, ನಿನ್ನ ಭಕ್ತಿಯು ನನ್ನನ್ನು ಭಕ್ತಿಯಿಂದ ಸ್ಮರಿಸಿದ ಕಾರಣ ನಾಳೆ ಗುರುವಾಗಿ ಬಂದು ದರ್ಶನವನ್ನು ನೀಡುತ್ತೇನೆ. ಸ್ವಾಮಿ, ಇದು ಕನಸಾದ ಕಾರಣ ತಾವು ಬಂದಿದ್ದಕ್ಕೆ ಗುರುತಾದರೂ ಏನು? ಅಮ್ಮ ನೀಲಾಂಬಿಕೆ, ನಾನು ಸಭೆ ವೇಳೆಯಿಂದ ಕುಡಿದ ಮಧ್ಯಾಹ್ನ ಕಾಲಕ್ಕೆ ಬರುತ್ತೇನೆ. ನಾಲಿಗೆ ಇಲ್ಲದ ಚರ್ಮದ ಗಂಟೆಯನ್ನು ಕಲ್ಯಾಣ ಪಟ್ಟಣದ ಕೋಟೆಯ ಕಡೆಬಾಗಿಲಿಗೆ ಕಟ್ಟಿರಿ. ನಾನು ಬಂದಾಗ ಆ ಗಂಟೆಯು ಶಬ್ದ ಮಾಡುವುದು. ಅದೇ ನಾನು ಬರುವ ಕುರುಹು. ತಿಳಿಯಿತೆ? ಎಚ್ಚರಿಕೆ. ಸತಿ ಸ್ವಾಧೀಯಾದ ನೀಲಾಂಬಿಕೆಯು ಇಷ್ಟು ಹೊತ್ತಿನಲ್ಲಿ ಎಚ್ಚರವಾಗಲು ಕಾರಣವೇನು? ಇರಲಿ, ವಿಚಾರಿಸುವೆನು. ನೀಲ, ನೀಲ, ಏಕೆ? ಏನಾಯಿತು ನೀಲ? ಪ್ರಾಣೇಶ್ವರ ದೇವಿ, ನನ್ನ ಕನಸಿನಲ್ಲಿ ಒಬ್ಬ ಜಂಗಮರು ಬಂದು ಶಿವ ಶಿವ ನನಗೆ ದರ್ಶನವನ್ನು ನೀಡಿದರು. ನಾನು ಅವರ ಚರಣಗಳಿಗೆ ನಮಸ್ಕರಿಸಿದ್ದೇನೆ. ನೀಲ, ನೀಲ, ಧನ್ಯಳು ಧನ್ಯಳು ನೀಳು. ಕನಸಿನಲ್ಲಿ ಗುರುಜಂಗಮರ ದರ್ಶನವನ್ನು ಕಂಡೆಯ ಧನ್ಯಳು. ಮುಂದೇನಾಯ್ತು ನೀಲ? ಮುಂದೆ ನಿನ್ನ ಪತಿಯು ಯಾವಾಗಲೂ ನನ್ನ ಧ್ಯಾನದಲ್ಲೇ ಇರುವರು. ಅವರಿಗೆ ನಾಳೆಯ ದಿನ ಬಂದು ದರ್ಶನವನ್ನು ಕೊಡುತ್ತೇನೆಂದು ಹೇಳಿ ಹೋದರು ಸ್ವಾಮಿ. ಏನು ನೀಲ, ನಾಳೆ ದಿನವೇ ಹೌದು. ಆ ನನ್ನ ಸ್ವಾಮಿಯು ದರ್ಶನವನ್ನು ನೀಡುವರೆ? ಮುಂದೇನಾಯ್ತು ನೀಲ? ನಾಲಿಗೆ ಇಲ್ಲದ ಗಂಟೆಯನ್ನು ಕಟ್ಟಿ ನಾನು ಬಂದಾಗ ಅದು ಬಾರಿಸುವುದು, ಆಗ ನಿಮಗೆ ಗೋಚರವಾಗುವುದೆಂದು ಹೇಳಿ ಹೋದರು ಜಂಗಮರು. ನೀಲ, ಧನ್ಯಳು ಧನ್ಯಳು ನೀನು. ನೀನು ಪೂರ್ವಾರ್ಜಿತ ಪುಣ್ಯದಿಂದ ನಿನ್ನ ಕನಸಿನಲ್ಲಿ ಗುರುಜಂಗಮರ ದರ್ಶನವನ್ನು ಕಂಡಿರುವೆ. ಪುಣ್ಯವಂತಳು ನೀನು, ಪುಣ್ಯವಂತಳು. ಆಗಲಿ, ಆ ನನ್ನ ಸ್ವಾಮಿಯ ಆಜ್ಞೆಯಂತೆ ನಾಳೆ ದಿನವೇ ಅರಮನೆಯ ಕಟ್ಟಕಡೆಯ ಬಾಗಲಲ್ಲಿ ನಾಲಿಗೆ ಇಲ್ಲದ ಗಂಟೆಯನ್ನು ಕಟ್ಟಿಸೋಣ. ನಡೆ, ಅರಮನೆಗೆ ಹೋಗೋಣ. ಹಾಗೆ ಆಗಲಿ, ಬನ್ನಿ ಸ್ವಾಮಿ, ಹೋಗೋಣ. ಹೋಮರ, ಹೋಮರ, ಹೋಮರ. ಯಾರಲ್ಲಿ ರಾಜ ನರ್ತಕಿರನ್ನು ಬರಮಾಡಿ
ಹರುಷದಿ ಮೆರೆಯುವೆನು ದರೆಯೋ ಆ ಹರುಷದಿ ಮೆರೆಯುವೆನು ದರೆಯೋ ಪರಶಿವನ ವರದಿಂದ ಪರಶಿವರ ವರದಿಂದ ಪರಂ ಜ್ಯೋತಿಯ ಕರುಣೆಯಿಂದ ಧರ್ಮದಿಂದ ರಾಜ್ಯ ಬಾಳುವೆ ದಂಡನಾಯಕ ಮಧ್ಯರಸರೇ ಕೆಡುಕನೀ ಚರಸಿನ ಕಡಿದು ಮೆರೆಯುವ ಕೆಡುಕನೀ ಚರಸಿನ ಕಡಿದು ಮೆರೆಯುವ ಈ ಬಿಚ್ಚಳ ರಾಜನಿಗೆ 16 ಸಮರೇ ದಂಡನಾಯಕ ಮಧ್ಯರಸರೇ ಪರಮ ವೈಭವತಿ ಪರಮ ವೈಭವತಿ ನಾರ್ಹಜ್ಯ ವಾಳುವೆ ಎಂದು ನಾನು ಪರಮ ವೈಭವತಿ ಹರನ ಕರುಣೆಯಿಂದ ನಾನು ಹರನ ಕರುಣೆಯಿಂದ ನಾನು ಬೆರೆಯುತ್ತಿರುವೆ ಹೊರಸದಿಂದ ಬೆರೆಯುತ್ತಿರುವೆ ಹೊರಸದಿಂದ ಹರಿಸವೆಂತಲು ಎನ್ನ ಮನಕ್ಕೆ ಹರಿಸವೆಂತಲು ಎನ್ನ ಮನಕ್ಕೆ ಕೀರ್ತಿ ತರುವೆನು ಶಿವನ ಕರುಣದಿ ಕೀರ್ತಿ ತರುವೆನು ಶಿವನ ಕರುಣದಿ ಪರಮ ವೈಭವತಿ ನಾರ್ಹಜ್ಯ ವಾಳುವೆ ಎಂದು ನಾನು ಪರಮ ವೈಭವತಿ ಬಲೆ ಪರಶಿವನ ಕರುಣೆ ಶ್ರೀ ಚನ್ನ ಮಲ್ಲಿಕಾರ್ಜುನನ ಕೃಪೆ ಶ್ರೀ ಬಸವಣ್ಣವರ ಸತ್ಯವಚನ ಗುರು ಜಂಗಮರ ಆಶೀರ್ವಾದ ನನ್ನ ಮೇಲಿರುವಾಗ ನನಗೂ ನನ್ನ ರಾಜ್ಯಕ್ಕೂ ಭಯವೆಂದರೇನು? ಏ ಪರಮೇಶ್ವರ ಶ್ರೀ ಚನ್ನ ಮಲ್ಲಿಕಾರ್ಜುನ, ಏ ಪರಂಜ್ಯೋತಿ ಸ್ವರೂಪ ಧರ್ಮಗುರುವೇ, ಎಳಬಿಡದಲೆ ನಮ್ಮೆಲ್ಲರನ್ನೂ ರಕ್ಷಿಸುವುದೇವ. ಮದ್ದರಸರೇ, ಇದೇನಾಶ್ಚರ್ಯ! ಸಮಯಕ್ಕೆ ಸರಿಯಾಗಿ ಮದ್ದರಸರೇ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಹರನನ್ನು ಪೂಜಿಸುತ್ತಾ ಮಳೆ ಬೆಳೆಗಳಿಂದ ಸುಖ ಸೌಖ್ಯದಿಂದಿರುವರೆ ಆ ವಿಚಾರವನ್ನು ತಿಳಿಸುವರಾಗಿ. ಅಪ್ಪಣೆ ಮಹಾಪ್ರಭು. ರಾಜ ಲಾಲಿಸೋ ಭಜದಿಂದ ಬೇಡ್ವೆ, ರಾಜ ಲಾಲಿಸೋ ರಾಜ ಲಾಲಿಸೋ ಭಜದಿಂದ ಬೇಡ್ವೆ, ರಾಜ ಲಾಲಿಸೋ ಕಲಾ ಕಾಲಕ್ಕೆ ಅರ್ಧ ಪೂಜಿಸುವರು, ಕಲಾ ಕಾಲಕ್ಕೆ ಅರ್ಧ ಪೂಜಿಸುವರು, ಚಂದದಿಂದ ಬೇಡ್ವೆ, ಚಂದದಿಂದ ಬೇಡ್ವೆ, ಲಾಲಿಸೆಂದ ನುಡಿಯ ರಾಜ ಲಾಲಿಸೋ, ರಾಜ ಲಾಲಿಸೋ. ಮದ್ದರಸರೇ, ಮಹಾಪ್ರಭು, ನಮ್ಮ ಮದ್ದರಸರೇ. ರಾಜ್ಯದಲ್ಲಿ ಪರಶಿವನ ದಯೆಯಿಂದ ಸಕಲ ಪ್ರಜೆಗಳೂ ಕ್ಷೇಮದಿಂದಿರು. ಮುಂದೇನಪ್ಪಣೆ? ಬಲೆ ಬಲೆ ಮದ್ದರಸರೇ, ನಿಮ್ಮ ಹಿತನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಪ್ರವೇಶರಾಗಿ. ಅಪ್ಪಣೆ ಮಹಾಪ್ರಭು. ದಂಡನಾಯಕ, ನಮ್ಮ ರಾಜ್ಯದ ಸೈನ್ಯದ ಸಮಾಬಲವು ಯಾವ ರೀತಿಯಿಂದಿರುವುದು ಆ ವಿಚಾರವನ್ನು ತಿಳಿಸುವರಾಗಿ. ಯಾವ ದೇಶದ ನೀಚರಾದರು
ದೇಶದ ನೀಚರಾದರು ಸೂರ್ಯ ನಡೆಯುವೆ ಗಡಿಯೊಳಗೆ ಸೂರ್ಯ ನಡೆಯುವೆ ಗಡಿಯೊಳಗೆ ಅಡಿ ಅಡಿ ಬಟ್ಟಿ ಪುಡಿ ಪುಡಿ ಬಟ್ಟಿ ಅಡಿ ಅಡಿ ಬಟ್ಟಿ ಬಟ್ಟಿ ರುಂಡ ಮುಂಡವ ಚಂಡನಾಡು ರುಂಡ ಮುಂಡವ ಚಂಡನಾಡು ರುಂಡ ಮುಂಡವ ಚಂಡನಾಡು ಧರಣಿ ಬಿಡು ಬಿಡು ಚಿಂತೆಯ ಧರಣಿ ಬಿಡು ಬಿಡು ಚಿಂತೆಯ ಧರಣಿ ಬಿಡು ಬಿಡು ಚಿಂತೆಯ ಮಹಾಪ್ರಭು ದಂಡನಾಯಕ ನಮ್ಮ ಸೈನ್ಯವು ಪರರಾಜ್ಯರಿಗಿಂತ ಆನೆ ಸಿಂಹಗಿಂತ ಮುಂದೆ ನುಡುಗುತ್ತಿರಲ್ವ ಮತ್ತೇನಪ್ಪಣೆ ಬಲೆ ಬಲೆ ದಂಡನಾಯಕರೇ, ನಿಮ್ಮಂತ ಸೂರರು ಧೀರರು ನಮ್ಮ ರಾಜ್ಯದಲ್ಲಿರುವಾಗ ನಮಗೂ ನಮ್ಮ ರಾಜ್ಯಕ್ಕೂ ಭಯವೆಂದರೇನು? ನಿಮ್ಮ ಪೀಠವನ್ನು ಪ್ರಯೋಗಿಸರಾಗಿ ಮದ್ದರಸರೇ ನಮ್ಮ ಗುರು ಜಂಗಮರನ್ನು ಬರಮಾಡಿ ಮದ್ದರಸರೇ ಇದೇನು ಆಶ್ಚರ್ಯ, ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದಂತ ನಮ್ಮ ಮಹಾಮಂತ್ರಿಗಳಾದ ಬಸವಣ್ಣನವರು ಇಷ್ಟು ವೇಳೆಯಾದರೂ ಬಾರದಿರಲು ಕಾರಣವೇನು? ಮಹಾಪ್ರಭು, ನಮ್ಮ ಬಸವಣ್ಣನವರು ಇತ್ತಲೇ ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ಶರಣ ಬಸವಣ್ಣ ಶರಣು. ಶರಣ ಬಸವಣ್ಣವರೇ ಶರಣು. ಶರಣು ಶರಣು ಮಹಾರಾಜರೇ, ಶರಣು ಶರಣು. ಬಸವಣ್ಣನವರೇ, ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದಂತ ತಾವುಗಳು ಇಷ್ಟು ವೇಳೆಯಾದರೂ ಬಾರದಿರಲು ಕಾರಣವೇನು? ಮಹಾಪ್ರಭು, ನಾನು ತಡವಾಗಿ ಬರಲು ಕಾರಣವೇನೆಂದರೆ ನಮ್ಮ ಕುರುಗುರುಳಾದ ಪರಂಜ್ಯೋತಿಯವರು ನಾಳೆ ನಮ್ಮ ಅರಮನೆಗೆ ಬಂದು ನಮಗೆ ದರ್ಶನವನ್ನು ನೀಡಿರುವಂತೆ. ಆದ್ದರಿಂದ ಆ ವಿಚಾರವನ್ನು ತಿಳಿದು ಬರಲು ತಡವಾಯಿತು. ನನ್ನ ಅಪರಾಧವನ್ನು ಮನ್ನಿಸಿ ಮಹಾಪ್ರಭು. ಏನು ಏನು ನಮ್ಮ ಧರ್ಮಗುರುಗಳಾದ ಪರಂಜ್ಯೋತಿಯವರು ನಾಳೆ ನಮ್ಮ ರಾಜ್ಯಕ್ಕೆ ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ನಿಮ್ಮ ಶರಣ ಸಂಗನ ಬಸವಣ್ಣ ಬಂದು ಕಲ್ಯಾಣದಲ್ಲಿ ಮಹಾಮನೆಯ ಕಟ್ಟಿದಡೆ ಮರ್ತ್ಯಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು. ಆ ಮನೆಗೆ ತಲೆಬಾಗಿ ಒಕ್ಕವರೆಲ್ಲರೂ ನಿಜಲಿಂಗ ಪದವನ್ನು ಪಡೆದರು. ಆ ಗೃಹವ ನೋಡಬೇಕೆಂದು ನಾನು ಹಲವು ಕಾಲ ತಪಿಸಿದ್ದ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಶರಣ ಸಂಗನ ಬಸವಣ್ಣನ ಕಾಂಬೆನೆಂಬ ತವಕವೆನಗಾಯಿತು ಕೇಳ. ಅಂತೂ ಶರಣಭೂಮಿ ಶಿವಭಕ್ತರ ನೆಲೆಬೀಡು, ಗುರುಲಿಂಗ ಜಂಗಮರ ತಾಯ್ನಾಡು, ಲಿಂಗ ಭಕ್ತಿಯ ತವರೂರು, ಬಸವಣ್ಣನ ನಾಡು, ಶಿವಶರಣರ ಬೀಡು, ಕಲ್ಯಾಣ ಪಟ್ಟಣದ ಸಮೀಪಕ್ಕೆ ಬಂದಂತಾಯಿತು. ಬಹುದೂರದಿಂದ ನಡೆದು ಬಂದ ನನ್ನ ಜನ್ಮ ಇಂದಿಗೆ ಸಾರ್ಥಕವಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಇದರಂತುವ ನಾನು ಬಲ್ಲರಯ್ಯ. ನಿಮ್ಮ ಸತ್ಯ ಶರಣರ ಸುಳುಗು ತೋರುತ್ತಿದೆಯ್ಯ. ನಿಮ್ಮ ಶರಣ ಸಂಗನ ಬಸವಣ್ಣನ ಕಾಂಬೆನೆಂಬ ತವಕವೆನಗಾಯಿತು ಕೇಳ ಚನ್ನಮಲ್ಲಿಕಾರ್ಜುನ. ಧನ್ಯನಾದೆ ಬಸವಣ್ಣ, ಧನ್ಯನಾದೆ. ಶರಣರೇ, ನಿಮಗೆ ಮಂಗಳವಾಗಲಿ. ಮೆಲುಕಿರಲಿ. ಹರಲುಗೊಂಡ ಕೆರೆಗೆ ತೊರೆ ಬಂದು ಹಾಯ್ದಂತೆ, ಬರಲುಗೊಂಡ ಸಸಿಗೆ ಮಳೆ ಸುರಿದಂತಾಯ್ತನಿಗೆ. ಇದೇ ನನಗೆ ಇಹದ ಸುಖ ಪರದ ಗತಿ ನಡೆದು ಬಂದಂತಾಯ್ತನಿಗೆ. ಗುರು ಸಂಗನ ಬಸವಣ್ಣನ ಪಾದವ ಕಂಡು ಧನ್ಯನಾದೆ ತಂದೆ, ಧನ್ಯನಾದೆ. ಮರ್ತ್ಯಲೋಕ ಶಿವಲೋಕವೆಂಬವು ಮರ್ತ್ಯಲೋಕ ಶಿವಲೋಕವೆಂಬವು ನಿಚ್ಚಣಿಕೆಯಾದವು. ಬಸವಣ್ಣ ನೀವಿ ಕಲ್ಯಾಣಕ್ಕೆ ಬಂದವತರಿಸಿದಲ್ಲಿ, ಬಸವಣ್ಣ ನೀವಿ ಕಲ್ಯಾಣಕ್ಕೆ ಬಂದವತರಿಸಿದಲ್ಲಿ, ಸತ್ಯ ಶರಣರೆಲ್ಲರನ್ನು ಪಾವನವ ಮಾಡಲೆಂದು ಬಂದಡೆ. ಸತ್ಯ ಶರಣರೆಲ್ಲರನ್ನು ಪಾವನವ ಮಾಡಲೆಂದು ಬಂದಡೆ. ಜನ್ಮದಲ್ಲಿ ಬಂದನೆಂದು ನುಡಿಯಬಹುದೇ, ಜನ್ಮದಲ್ಲಿ ಬಂದನೆಂದು ನುಡಿಯಬಹುದೇ. ಕರ್ತನ ನಿರೂಪು ಮೃತ್ಯಂಜ ಬಂದನೆ, ಕರ್ತನ ನಿರೂಪು ಮೃತ್ಯಂಜ ಬಂದಲ್ಲಿ ಆ ಮೃತ್ಯ ಕರ್ತನನ್ನರಸಿ ಬಂದನಲ್ಲ. ಸತ್ಯ ಸದಾಚಾರವ ಹರಡಿ ಹತ್ಯರನು ಪಾವನವ ಮಾಡಿ ನಿಜಲಿಂಗ
ಸಮಾಧಿಯೊಳು ನಿಲ್ಲುವರಿನ್ನಾರು ಹೇಳ ನೀವಲ್ಲದೆ 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 ಕೂಡಲ ಚನ್ನ ಸಂಗಮ ದೇವರು ಸಾಕ್ಷಿಯಾಗಿ ಕೂಡಲ ಚನ್ನ ಸಂಗಮ ದೇವರು ಸಾಕ್ಷಿಯಾಗಿ ನಿಮಗೆ ಭವ ಉಂಟೆಂದು ಮನದಲ್ಲಿ ನೆನೆದ ನಾನುಳೇ ಸಂಗನ ಬಸವಣ್ಣ ನಿಮ್ಮ ಶ್ರೀಪಾದದಾಣೆ ಸಂಗನ ಬಸವಣ್ಣ ಸಂಗನ ಬಸವಣ್ಣ ನಿಮ್ಮ ಶ್ರೀಪಾದದಾಣೆ ನಿಮ್ಮ ಶ್ರೀಪಾದದಾಣೆ ನಿಮ್ಮ ಶ್ರೀಪಾದದಾಣೆ. ಮಹಾಲಿಂಗವನ್ನು ಇಷ್ಟಲಿಂಗ ರೂಪದಲ್ಲಿ ಕಂಡು ಅಂಗಕ್ಕೆ ಆಯ್ತ ಮಾಡಿಕೊಂಡು ನಡೆದಾಡುವ ದೇವರನ್ನು ಸೃಷ್ಟಿಸಿ ಇಷ್ಟಲಿಂಗ ಜನಕನೆನಿಸಿಕೊಂಡ ಮಹಾತ್ಮ ಸಕಲ ಜೀವಾತ್ಮರ ಲೇಸಿಗಾಗಿ ಮನುಕುಲದ ಕಲ್ಯಾಣಕ್ಕಾಗಿ ಅರಿವು ಆಚಾರ ಅನುಭವ ಮಂಟಪದ ಮೂಲಕ ಸಾತ್ವಿಕ ತಳಾದಿಯ ಮೇಲೆ ಸಾತ್ವಿಕ ಸಮಾಜ ಕಟ್ಟಿದ ಹರಿಕಾರ ಜಗತ್ತಿನ ಪ್ರಜಾಪ್ರಭುತ್ವದ ಮೊದಲ ಪ್ರತಿಪಾದಕ. ಆಹಾ, ವಿಶ್ವಗುರು ಬಸವಣ್ಣ ದಯವೇ ಧರ್ಮದ ಮೂಲ, ಸತ್ಯ ಶುದ್ಧ ಕಾಯಕವೇ ಕೈಲಾಸ, ಸದಾಚಾರಿಗೆ ಇಹದಲ್ಲಿಯೇ ಸ್ವರ್ಗ, ಅನಾಚಾರಿಗೆ ಇಹದಲ್ಲಿಯೇ ನರಕ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅರಿದಡೆ ಶರಣ, ಮರದಡೆ ಮಾನವ, ಇಷ್ಟಲಿಂಗವೇ ಪರಶಿವನ ಪ್ರತಿರೂಪ. ಕೂಡಲ ಸಂಗನ ಶರಣರ ಮನನೊಂದಡೆ ಹಾನು ಬೆಂದನೆಯ. ಆಹಾ ಬಸವಣ್ಣ, ಎಂತಹ ದೊಡ್ಡ ಮಾತು! ನಿನ್ನಂತಹ ಪುಣ್ಯಮೂರ್ತಿಯನ್ನು ಪಡೆದ ನಮ್ಮ ಕನ್ನಡ ನಾಡೇ ಧನ್ಯ, ನಮ್ಮ ಕನ್ನಡ ನಾಡೇ ಧನ್ಯ. ಇವ ನಾರವ ಇವ ನಾರವ ಇವ ನಾರವ ಇವ ನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಎಂದು ಮಾದಾರ ಚೆನ್ನಯ್ಯನನ್ನ ಅಪ್ಪನೆಂದು, ಡೋಹರ ಕಕ್ಕಯ್ಯನನ್ನ ಬಪ್ಪನೆಂದು, ಚಾಂಡಾಳ ಚಿಕ್ಕಯ್ಯನನ್ನ ಎಮ್ಮಯ್ಯನೆಂದು, ಸಮಗಾರ ಹರಳಯ್ಯನನ್ನ ತಂದೆಯೆಂದು, ಒಲೆಯ ಶಿವನಾಗಿಮಯ್ಯನನ್ನ ಜಂಗಮವೆಂದು ಅಪ್ಪಿಕೊಂಡು ಈ ಲೋಕಕ್ಕೆ ಸಮಾನತೆಯನ್ನು ಸಾರಿದ ಸಮಾನತೆಯ ಹರಿಕಾರ ವಿಶ್ವಗುರು ಬಸವಣ್ಣ. ಬಹುದೂರದಿಂದ ತಮ್ಮ ನಾಮಧೇಯವನ್ನು ಕೇಳಿದ್ದೆ, ಎಂದು ಪ್ರತ್ಯಕ್ಷವಾಗಿ ನನ್ನ ಕಣ್ಣ ಮುಂದೆ ತಮ್ಮ ದರ್ಶನ ಭಾಗ್ಯವಾಯಿತು. ಶರಣು ಮಹಾದೇವರ ದೇವ, ಶರಣು ಪರಬ್ರಹ್ಮ ಸ್ವರೂಪ, ಶರಣು ಶರಣಾರ್ಥಿ ನಿರಾಕಾರ ತತ್ವವೇ, ಮಹಾಮಾನವತವಾದಿ, ದಲಿತೋದ್ಧಾರಕ, ಇಷ್ಟಲಿಂಗ ಜನಕ, ಭಕ್ತಿ ಭಂಡಾರಿ, ವಿಶ್ವ ಪೂಜ್ಯ ಜಗಜ್ಯೋತಿ ಬಸವೇಶ್ವರ, ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎಂದರು. ಶರಣರೇ, ನಿಮ್ಮ ವಾಕ್ಯವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿಮ್ಮ ನಾಮಾಗಿದ್ದೇನು? ನೀವು ಯಾವ ದೇಶದಿಂದ ಬಂದಿರುವಿ ಶರಣರೇ? ಬಸವಣ್ಣ, ಬಹುದೂರದ ದೇಶ ಆಫ್ಘಾನಿಸ್ತಾನದ ಕಳಿಂಗ ರಾಜ್ಯದಿಂದ ಬಂದಿದ್ದೇನೆ. ನಮ್ಮ ನಾಮಧೇಯ ಮರುಳು ಶಂಕರ ದೇವರೆಂದು ಕರೆಯುತ್ತಾರೆ. ಬಸವಣ್ಣ, ಸೂರ್ಯನ ಕಿರಣಗಳು ಈ ವಿಶ್ವವನ್ನೇ ವ್ಯಾಪಿಸಿದಂತೆ ಬಸವಣ್ಣನೆಂಬ ಜ್ಯೋತಿಯು ಈ ಜಗತ್ತನ್ನೇ ಆವರಿಸಿದೆ ತಂದೆ. ಮರ್ತ್ಯಲೋಕದಲ್ಲಿ ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯನ್ನು ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿಸುತ್ತಯ್ಯ ಈ ಜಗದೊಳಗೆ. ಬಸವಣ್ಣ, ಮನದಲ್ಲಿ ಹುಟ್ಟಿದ ಹರಿವು ಮಾಡುವ ಮಾಟದಲ್ಲಿ ಕಾಣಬಹುದು. ಶರಣರ ಸಂಘ ಕೆಳಿಸಿದ ಚಿತ್ತವ ಅನುಭವದಲ್ಲಿ ಕಾಣಬಹುದು. ಒಳ ಹೊರಗೆ ತೆರಹಿಲ್ಲದ ಕೂಟ ನಿಲ್ಲದು. ಬಸವಣ್ಣ, ಸತ್ಯರು, ಸಾತ್ವಿಕರು, ನಿತ್ಯರು, ನಿಜೈಕ್ಯರು, ಮಹಾಜ್ಞಾನಿಗಳು, ಪರಮ ಶಿವಯೋಗಿಗಳು, ಶಿವಾನುಭವ ಸಂಪನ್ನರು, ಇಷ್ಟಲಿಂಗಧಾರಿಗಳು, ಮಹಾಪ್ರಸಾದ ಪಾದೋದಕ ಸಂಬಂಧಿಗಳು ಇರುವ ನಿಮ್ಮ ಮಹಾಮನೆಯ ಅನುಭವ ಮಂಟಪದಲ್ಲಿ ನಮಗೊಂದು ಸ್ಥಾನವನ್ನು ಕೊಟ್ಟು ಮುಕ್ತಿ ಮಾರ್ಗವನ್ನು ತೋರುವೆಯ ಕರುಣಾಸಿಂಧುವೆ. ಶರಣರೇ, ಈ ದಿನ ನಮ್ಮ ಆದಿತ್ಯವನ್ನು ಸ್ವೀಕರಿಸಿ ನಾಳೆ ದಿನವೇ ನೀವು ಹೊರಡುವರಾಗಿ ಶರಣರೇ. ಧನ್ಯನಾದೆ ಬಸವಣ್ಣ, ಧನ್ಯನಾದೆ. ಬಸವಣ್ಣವರವರೇ, ನಮ್ಮ ಧರ್ಮಗುರುಗಳಾದ ಪರಂಜ್ಯೋತಿಯವರು ನಾಳೆ ನಮ್ಮ ರಾಜ್ಯಕ್ಕೆ ಬರುತ್ತಿರುವರು. ಅವರ ಪಾದದೊಳಿಂದ ಈ ಕಲ್ಯಾಣ ಪಡೆಯುವ ಸುದೀರ್ಘ ಸಂದೇಶವಿಲ್ಲ. ನಡೆಯಿರಿ, ನಮ್ಮ ರಾಜ್ಯದ ಎಲ್ಲ ದೇವಗಳನ್ನು ಶೃಂಗರಿಸಿ ಪೂಜಾ ಮಹೋತ್ಸವವನ್ನು ನಡೆಸುವಂತೆ
ಆಜ್ಞಾಪಿಸಲು ಹೋಗೋಣ. ನಡೀರಿ, ಹೋಗೋಣ. ಹಾಗೆ ಆಗಲಿ. ಮೋದ ಮುದದಿಂದ ಸಿಗುವ ಮೋದ, ಮನಸ್ಸಿಗೆ ಹರಿಸುವ ಮೋದ. ಮೋದ ಮುದದಿಂದ ಸಿಗುವ ಮೋದ, ಮನಸ್ಸಿಗೆ ಹರಿಸುವ ಮೋದ. ಪರಂಜ್ಯೋತಿಯು ನನ್ನ ರಾಜ್ಯಕ್ಕೆ, ಪರಂಜ್ಯೋತಿಯು ನನ್ನ ರಾಜ್ಯಕ್ಕೆ ಬರುವ ವಾರ್ತೆಯ ಕೇಳಿ ಮನದಳು, ಬರುವ ವಾರ್ತೆಯ ಕೇಳಿ ಮನದಳು ಸಂತಸ ತಂದಿದೆ ಎನ್ನಯ ಮನಗೆ, ಸಂತಸ ತಂದಿದೆ ಎನ್ನಯ ಮನಗೆ. ಮೋದ ಮುದದಿಂದ ಸಿಗುವ ಮೋದ, ಮನಸ್ಸಿಗೆ ಹೊರಿಸುವ ಮೋದ. ಬಲೆ ಜಗದೊಡನಾದ ಪರಂಜ್ಯೋತಿಯವರು ನಾಳೆ ನಮ್ಮ ರಾಜ್ಯಕ್ಕೆ ಬರುತ್ತಿರುವರು. ಅವರ ಪಾದಧೂಳಿನಿಂದ ಈ ಕಲ್ಯಾಣ ಪಟ್ಟಣವೆಲ್ಲ ಸುದೀರ್ಘವಾಗಿರಲಿ, ಸಂದೇಹವಿಲ್ಲ. ಪರಂಜ್ಯೋತಿಯ ಕೃಪೆಯೇನಾಗಿದೆ, ಪರಂಜ್ಯೋತಿಯ ಕೃಪೆಯೇನಾಗಿದೆ, ಧರ್ಮದಿಂದಲೇ ರಾಜ್ಯವಾಳುವ